ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮೇನಕಾ ಆನಂದ್ ಕುಮಾರ್. ಎಲ್ಲರಿಗೂ 2ನೇ ದಿನದ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿ ಹಬ್ಬದ 2ನೇ ದಿನ ತಾಯಿ ದೇವಿಯನ್ನು ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಪೂಜಿಸ್ತೀವಿ. ಬ್ರಹ್ಮಚಾರಿಣಿ ಎಂದರೆ ವಿದ್ಯಾರ್ಥಿಗಳೊಂದಿಗೆ ತನ್ನ ಗುರುಗಳೊಂದಿಗೆ ಆಶ್ರಮದಲ್ಲಿ ವಾಸಿಸುವ ವಿದ್ಯಾರ್ಥಿನಿನ ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ. ಜ್ಞಾನವನ್ನು ಅನುಸರಿಸುವ ಒಂದು ಹೆಣ್ಣನ್ನು ಬ್ರಹ್ಮಚಾರಿಣಿ ಅಂತ ಹೇಳ್ತಾರೆ. ಬ್ರಹ್ಮಚಾರಿಣಿ ಅಂದರೆ ಜ್ಞಾನವನ್ನು ಅನುಸರಿಸುವಂಥದ್ದು. ಜ್ಞಾನ ಅಂದರೆ ಯಾವುದ್ರ ಬಗ್ಗೆ? ನಾವು ಮಾಡುವ ಕೆಲಸ ಕಾರ್ಯಗಳ ಬಗ್ಗೆ ಯಾವುದೇ ಇರ್ಬೋದು. ನಾವು ಏನಾದರೂ ಒಂದು ಅಂದ್ಕೊಂಡಿದ್ದು ಮಾಡಬೇಕು ಅಂದಾಗ ಅದಕ್ಕೊಂದು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪಕ್ಕೆ ಒಂದು ಶಕ್ತಿ ಬೇಕಾಗಿರೋದಕ್ಕೆ ನಾವು ತಾಯಿನ ಬ್ರಹ್ಮಚಾರಿಣಿ ರೂಪದಲ್ಲಿ ನಾವು ಪೂಜಿಸ್ತೀವಿ. ಸಂಕಲ್ಪ ಹೇಗೆ? ಆ ಸಂಕಲ್ಪನ ಗಟ್ಟಿಯಾಗಿರಿಸುವಂಥ ಶಕ್ತಿ ಕೊಡು ತಾಯಿ. ಏನೇ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ನನಗೆ ಚೈತನ್ಯವನ್ನು ತುಂಬು. ನನ್ನ ಸಂಕಲ್ಪನ ದೃಢವಾಗಿ ಇಟ್ಕೊಳ್ಳೋಂಥ ಶಕ್ತಿ ನಮಗೆ ನೀಡು ಅನ್ನೋದು ಬೇಡ್ಕೊಳ್ಳೋ ಅಂಥದ್ದು. ತಾಯಿ ಚಾಮುಂಡೇಶ್ವರಿ ಅಂದರೆ ತಾಯಿ ಪಾರ್ವತಿ ದೇವಿ ಶಿವನನ್ನೇ ಮದುವೆ ಆಗಬೇಕು ಅಂತ ಆ ದೃಢ ಸಂಕಲ್ಪ ಏನಿರುತ್ತೆ, ಏನೇ ಬಂದರೂ ಎದುರಿಸುವಂಥ ಶಕ್ತಿ ಆಕೆಯಲ್ಲಿ ರೂಢಿಸ್ಕೊತಾಳೆ. ತಂದೆ ತಾಯಿ ಬೇಡ ಅಂತಾರೆ, ಶಿವನೂ ಸಹ ಮದುವೆ ಆಗಲ್ಲ ಅಂತ ಹೇಳ್ತಾನೆ. ದೇವಾದಿ ದೇವತೆಗಳೆಲ್ಲರೂ ಕಾಮದೇವನನ್ನು ಕಳಿಸ್ತಾರೆ, ಕಾಮದಹನ ಆಗುತ್ತೆ. ಆದ್ರೂ ಪಾರ್ವತಿ ದೇವಿ ತನ್ನ ಸಂಕಲ್ಪವನ್ನು ಬಿಟ್ಕೊಡೋದಿಲ್ಲ. ಘೋರ ತಪಸ್ಸಿಗೆ ಕುಂತ್ಕೊತಾಳೆ, ಬರುವಂಥ ಚಾಲೆಂಜಸ್ನೆಲ್ಲ ಎದುರಿಸ್ತಾಳೆ. ಆ ಸಂಕಲ್ಪಗ ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಶಕ್ತಿ ಬೇಕು ನಮಗೆ. ಆ ಶಕ್ತಿಗೆ ನಾವು ನಮ್ಮ ಕೆಲಸ ಕಾರ್ಯಗಳಿಗೆ, ನಮ್ಮ ಸಂಕಲ್ಪಕ್ಕೆ ಒಂದು ಶಕ್ತಿಗೋಸ್ಕರ, ಆ ಚೈತನ್ಯಕ್ಕೋಸ್ಕರ ತಾಯಿಯನ್ನು ಮೊರೆ ಹೋಗುವಂಥದ್ದು. ಅಂಥ ಚೈತನ್ಯನ ನಾವು ಪಡ್ಕೊಳ್ಳೋಣ. ಈ ವರ್ಷದ ನಮ್ಮ ಸಂಕಲ್ಪದಕ್ಕೆ ಶಕ್ತಿಯನ್ನು ಕೊಡು ತಾಯಿ ಅಂತ ಹೇಳಿ. ಅದೇ ರೀತಿ ಮಕ್ಕಳಿಗೂ ಸಹ ಚಿಕ್ಕ ವಯಸ್ಸಿಂದನೇ ನಾವು ಒಂದು ಸಂಕಲ್ಪದ ಅರಿವನ್ನು ಮೂಡಿಸ್ಬೇಕು. ಅವ್ರಿಗೆ ಈ ಥರ ದೊಡ್ಡ ದೊಡ್ಡ ಪದಗಳಿಂದ ಅಲ್ಲ. ಇವಾಗ ಸ್ನಾನ ಮಾಡ್ಕೊಂಡು ಬಂದಾಗ ನಾವು ದೇವ್ರ ಮನೆಗೆ ಮಕ್ಕಳನ್ನ ಕರ್ಕೊಂಡೋಗಿ ನಮಸ್ಕಾರ ಹಾಕಕ್ಕೆ ಹೇಳ್ತೀವಿ ಅಲ್ವಾ? ವಿದ್ಯೆ ಬುದ್ಧಿ ಕೊಡಪ್ಪ, ಕೇಳ್ಕೊ ಅಂತ ಹೇಳ್ತೀವಲ್ಲ. ಅದೇ ಸಂಕಲ್ಪ. ಅದು ಸಂಕಲ್ಪ ಅಂತ ನಾವು ಹೆಸರು ಕರಿತಿರೋದಕ್ಕೆ ಅದು ಹೇಳ್ತಿದ್ದಾರೆ. ಇಲ್ಲ ಅಂದರೆ ನಮಗೆ ಗೊತ್ತಿಲ್ಲದಿರೋಂಗೆ ಆ ಮಕ್ಕಳಿಗೆ ನಾವು ಹೇಳ್ಕೊಡುವಂಥದ್ದು. ಮುಂದೆ ಆ ಸಂಕಲ್ಪದ ಅವ್ರಿಗೆ ದೃಢತೆ ಹೆಚ್ಚಾಗ್ತಾ ಬರುತ್ತೆ ಅಲ್ವಾ? ಸಂಕಲ್ಪ ಅನ್ನೋದು ಒಂದು ಗಟ್ಟಿಯಾಗಿ ನಿಂತ್ಕೊಳ್ಳೋ ಅಂಥ ಒಂದು ಶಕ್ತಿ. ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.